ಇದೆಲ್ಲ ತಲೆ ಕೆಡ್ಸ್ಕೊಂಡು ಬೇರೆ ಕಡೆ ಹೋದೋ ಎಂಬ ಇದಕ್ಕೆ ಬಂದ್ಬಿಟ್ಟ. ಅದೇ ಮೂಲಿಗೆ ಆಗುತ್ತೆ. ಅವ್ರಿಗೇನು ಇರಲಿಲ್ಲ. ಇಲ್ಲ ಅವರು ಏನೂ ಇಲ್ಲ, ನಮ್ಮ ಹೆಸ್ರು ಹೇಳ್ಕೊಂಡು ಅವ್ರು ಜೀವನ ಮಾಡಲಿ. ನಮ್ಮ ಯಜಮಾನ್ರದ್ದು ಗುಡ್ಲು ಮನೆ ಫಸ್ಟ್ಗೇನೆ, ಅಲ್ಲಿ ಏನು ಇರಲಿಲ್ಲ. ಅದಕ್ಕೆ ಕೊಟ್ಟು ಮದುವೆ ಮಾಡಿರಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ನನ್ನ ಹೆಸರು ದೇವಿರಮ್ಮ, ನಮ್ಮದು ಅಲ್ಕೂರು. ಹುಟ್ಟಿದೂರು ಇದು ಚಟೆಕಂಬ. ಅಲ್ಕೂರು ಕೊಟ್ಟಿರೋದು ನನ್ನ ತಾತವ್ರ ಮೊಮ್ಮಗಳು. ಆದರೆ ನಮ್ಮ ತಾತರು ಭಾಳ ತೋರಿಸಿದ್ದಾರೆ. ಇವಾಗ ಏನೋ ನಂಬ್ಕೊಂಡ್ರೆ ಅದು ಆಗುತ್ತೆ. ನಾವು ಸಣ್ಣ ಹುಡುಗರಾದ ಕಿಲಿನೂ ನೋಡಿದ್ವಿ, ಆದರೆ ಅವ್ರ ಕೈಯಾಗ ಆಡಿದ್ವಿ. ನಮಗೇನು ಅವರೆಲ್ಲ ಒಳ್ಳೆಯದಾಗಿತ್ತು. ನಮಗೆ ಪವಾಡನೂ ತೋರಿಸಿದ್ದಾರೆ. ನಾವು ತಾತರಂತೇನು ತಾತ್ಸಾರ ಮಾಡಿಲ್ಲ. ಭಾಳ ಭಯ ಭಕ್ತಿ ಇದ್ದ. ನೀರು ತರೋದು, ಸ್ನಾನ ಮಾಡಿಸೋದು, ಬಟ್ಟೆ ಒಕ್ಕೊಡೋದು, ಊಟಕ್ಕೆ ಇಕ್ಕೋದು, ಶಿವ ಪೂಜೆಗೆ ನೀರು ತಂದು ಕೊಡೋದು, ಹೂವು ಬಿಡಿಸ್ಕೊಡೋದು, ಅದೆಲ್ಲ ಮಾಡ್ತಿದ್ವಿ ನಾವು. ನಮಗೆ ಇದಾಗುತ್ತೆ, ಅದೇ ಮೂಲಿಗೆ ಆಗುತ್ತೆ. ಅವ್ರಿಗೇನೂ ಇರಲಿಲ್ಲ. ಇಲ್ಲ ಅವರು ಏನೂ ಇಲ್ಲ, ನಮ್ಮ ಹೆಸ್ರು ಹೇಳ್ಕೊಂಡು ಅವ್ರು ಜೀವನ ಮಾಡಲಿ. ನಮ್ಮ ಯಜಮಾನ್ರದ್ದು ಗುಡ್ಲು ಮನೆ ಫಸ್ಟ್ಗೇನೆ, ಅಲ್ಲಿ ಏನು ಇರಲಿಲ್ಲ. ಅದಕ್ಕೆ ಕೊಟ್ಟು ಮದುವೆ ಮಾಡಿರಿ, ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಅದು ಹೋದ್ಮೇಲೆ ನಮಗೆಲ್ಲ ಅನುಕೂಲ ಮಾಡಿಕೊಟ್ಟ. ಮಾಡಿಕೊಟ್ಟು ನನಗೂ ಅನುಕೂಲ ಆಗೈತೆ ಚೆನ್ನಾಗಿ. ಇವಾಗೂ ಮೊನ್ನೆ ಕೂಡ ಇದೇ ಮಕ್ಕನಾಗೆ ಬಂದು ನಿಂತ್ಕೊಂಡು ಹೊಲಕ್ಕೆ ಹೋಗೋದು ಬಿಟ್ಟು ಇಲ್ಲೇ ಇದೆಯಾ ಅಂದಂಗೆ ಆಯ್ತು. ಮೊನ್ನೆ ಕೂಡ ಹೆಂಗಿದ್ರು ಹಂಗೆ ಇದ್ದಾರೆ. ಹಂಗೆ ಈ ಮಕ್ಕನಾಗೆ ಬಂದುಬಿಟ್ರು. ಯಾಕಪ್ಪ ಹಿಂಗಾಯ್ತು ನನಗೆ ಅಂತ ನಾನು ಯೋಚನೆ ಮಾಡಿದೆ. ಮಾಡಿದರೆ ಬದಲು ಕೊಟ್ಟು ಹೇಳಿದ್ರು, ನಿನಗೆ ಗುರುಕರ್ಣೆ ಸಿಕ್ಕೈತೆ ಹೇಳಮ್ಮ ಅಂತ ನನ್ನ ತಮ್ಮ ಭದ್ರ ಹೇಳ್ದ. ಎಲ್ಲ ನಡೀತು, ಎಲ್ಲ ಅನುಕೂಲ ಆಯ್ತು. ಮಕ್ಕಳು ಅದು ಮದುವೆ ಆಯ್ತು ಅಂದ್ಕೊಂಡಂಗೆ ಎಲ್ಲ ನಮ್ಗೆ ಅನುಕೂಲ ಆಗೈತಿ. ತಾತರಿದ್ದ ನಮ್ಗೆ ಭಾಳ ಅನುಕೂಲ ಆಗೈತಿ. ನಾವು ಇಲ್ಲಿ ಬಾರಮ್ಮಿಲ್ಲಿ ನಾನು ಹಿಂಗೆ ಕೋಲಕ್ಕೆ ನೀನು ರಾಗಿ ಬಿತ್ಕೊಂಬರಮ್ಮ ಅಂಬಾರು. ನಾನು ರಾಗಿ ಬಿತ್ಕೊಂಡು ಹೋದ್ರೆ ನೋಡಮ್ಮ ನೀನು ಕೈಗುಣ ನೋಡ್ಬೇಕು. ನಾನು ರಾಗಿ ಬಿತ್ತಿದ್ರೆ ಅದು ಹಂಗೆ ಬೆಳೆಯೋದೆ. ನೋಡಮ್ಮ ನಿನ್ನ ಕೈಗುಣ ಚೆನ್ನಾಗೈತಿ, ನೀನು ಎಲ್ಲಿಗೆ ಹೋದ್ರು ಅನುಕೂಲ ಆಗುತ್ತೆ ನಿನಗೆ ಅಂತ ಹೇಳೋರು. ಹೀಗೆ ಮಾತಾಡ್ತಿರ್ಲಿಲ್ಲ, ಭಯ. ನಾವು ಹಸಿಲಿಗೆ ಎದುರು ನಿಂತ್ಕೊಂಡು ಮಾತಾಡಿಲ್ಲ, ಅವ್ರು ಎದುರು ನಿಂತ್ಕೊಂಡಿಲ್ಲ. ನಾವು ದೂರಲಿದ್ದು ಅವ್ರಾಗ ಅವ್ರು ಕರೆದು ಪ್ರೀತಿಯಿಂದ ಬಾಳೆಹಣ್ಣು ಇಲ್ಲ ಆತ ನಾವು ಕೊಟ್ಟರು ಮಾತ್ರ ಇಸ್ಕೊಂತಿದ್ವಿ, ಅಲ್ಲಿ ಬಿಟ್ಕೊಂತಿರ್ಲಿಲ್ಲ. ಸರಿ ಅಂಬಾರು. ಅಷ್ಟು ಇವತ್ತು ಯಾರು ಇಲ್ಲ, ನಾವು ನೋಡಿಲ್ಲ. ಅಷ್ಟು ಸೈಲೆಂಟ್ ಇಲ್ಲಿ, ಅಂಥ ಸೈಲೆಂಟ್ ಇವತ್ತಿಲ್ಲ. ಯಾರೇ ಆಗಿರ್ಲೇಳು, ಒಂದು ಗೀಸಿ ಆಗಿರ್ಲೇಳು, ಇಲ್ಲ ಮಾತಾಡ್ತಿರ್ಲಿಲ್ಲ. ಅಂಥ ಪವಾಡ ತೋರಿಸ್ಕೊಂಡು ಇಲ್ಲಿ ನೋಡು ವಯಸ್ಸು ಹೋದ್ರು ಕೂಡ ಹಿಂಗೆ ಇದ್ರು. ಏನಿದು ಹಿಂಗೆ ಎಲ್ಲರೂ ಹಣ್ಣಾಗಿ ಕೋಲ್ ತಗೊಂಡು ಅಡ್ಡಾಡ್ತಾರೆ. ಇವ್ರು ಕೋಲಿಲ್ಲ ಪಾಲಿಲ್ಲ, ಕುಂಡೆ ಕೈಯಿಂದ ಕಿಕ್ಕೊಂಡು ಕಂಬಳಿ ಹಿಡ್ಕೊಂಡು ಆರಾಮಾಗಿ ಹೋಗ್ತಾರೆ. ಮೆಣಸುಗಳು ಕಳೆ ತೆಗಿತಿದ್ರು, ಬರೀಲಿ ಎಂಬೋದು, ಅದನ್ನು ಹುಲ್ ಕಿತ್ತಾಕೊಂಬೋದು. ಹಿಂಗೆಲ್ಲ ನಾವು ಗಿಡಗಳಿಗೆ ನೀರು ಒಯ್ಯಿರಿ ಎಂಬೋದು, ತೆಂಗಿನ ಗಿಡಕ್ಕೆ ಬಿಡ್ರಿ ಎಂಬೋದು. ಮಾವಿನ ಗಿಡ ಅವ್ರು ಬೆಳೆಸಿರೋದು, ಅದು ಅವ್ರು ಬೆಳೆಸಿರೋದು. ಹೋಗ್ರಿ ನೀರು, ಇಲ್ಲೊಂದು ಸೇದ ಬಾವಿ ಇತ್ತು, ಅದ್ರ ಸೇದಿ ಹೋಯ್ತಿದ್ವಿ ನಾವು. ಹೋಗಿದಾಗ ಯಾತನ ಅವಲಕ್ಕಿ ನೆನಿಕ್ಕೋದು ನೋಡ, ಮಾಡಿದವ್ರ ಮನಸ್ಸು ನೋಯಿಸ್ಬಾರ್ದು ಅಂತ ಆಸೆ ನಮಗೆ. ಹುಡುಗರು ಅವಲಕ್ಕಿ ಕೊಡೋದು, ಅವಾಗ ನಮಗೆ ಸಮಾಧಾನ ಅಲ್ವೇ. ಹಂಗೆಲ್ಲ ಮಾಡಿ ನಮ್ಮ ಕುಟೆ ಕೆಲಸ ಮಾಡಿಸೋರು, ಭಾಳ ಜಾಣರು. ನೀನು ಇಲ್ಲಿದ್ದ ಮನುಷ್ಯನ ಆಲೆ, ಇಲ್ಲಿದ್ದ ತಾತ ಅಂದ್ರೆ ಆಲೆ ಅಲ್ಲಿರೋರು.
ಇಲ್ಲಿದ್ನಲ್ಲಪ್ಪ ಅಂತಂದ್ರೆ ಅಲ್ಲಿ ಹೊಲ್ದಾಗಿದ್ರು. ನಾವೇನೋ ನಮ್ಮ ಮನೆ ತಕ್ಕ ಹೋಗಿ ಕತ್ತಾಳಿ ಮಠ ತಕೊಂಡು ಬೀಸಿ ಒಯ್ತಿರ್ಲಿಲ್ಲ, ಸುಮ್ಮನೆ ಎದುರ್ಸೋದು. ಏಟ್ ಬಿದ್ರೆ ತಡಿಯಲ್ಲ ಅಂತ ನಾವು ಒಯ್ಬಾರ್ದು, ಒಯ್ದು ತಡಿಯಲ್ಲ ಅಂತೇಳಿ ಗಾಡಿಗೆ ಒಯ್ಯೋದು. ನಾವು ಹುಡುಗರು ದನ ಕಟ್ಟಿ ಹಾಕಿರೋ ಅರಿಶಿ ಬಿಡವಲ್ಲ, ಹುಡಿಕೊಂಬಂದ್ಬಿಡೋ. ನಾವು ಅಲ್ಲಿ ಊರಾಗಿದ್ವಿ ಆವಾಗ ಬಂದರೆ ನಾವು ಇಲ್ಲಲ್ಲಿ ಓಡೋಡಿ ಅವ್ರು ಬರುವಾಗ ನಾವು ಅಲ್ಲಿ ಸೌಳಾಗಿರ್ತಿದ್ವಿ. ಹಂಗೆಲ್ಲ ತೋರಿಸಿದ್ದಾರೆ. ನಾವು ಹುಡುಗ್ರ ಅಷ್ಟೇ ಹುಡುಗ್ರಾಗಲ್ಲ ನೋಡಿ. ಆದರೆ ನಾವು ಎದುರಿಗೆ ಮಾತಾಡ್ತಿರ್ಲಿಲ್ಲ, ಮಾತಾಡೋಕ್ಕೆ ನಮಗೆ ಶಕ್ತಿ ಸಾಲದು ಅವಾಗ. ಇವಾಗಾಗಿದ್ದು ಕೇಳ್ತಿದ್ವಿ, ಕೇಳೋರು. ನಾವು ಅವಾಗ ಸಣ್ಣ ಹುಡುಗರು, ಕೇಳೋಕೆ ನಮ್ಗೆ ಶಕ್ತಿ ಇಲ್ಲ, ಭಯ. ಅವ್ರು ಎದುರಿಗೆ ನಿಂತ್ಕೊಬೇಕ ಭಯ. ನಾವೇನು ಮಾತಾಡೋಣ ಹೇಳಿ, ನೀವೇನೆ ಹಂಗೆ ಮಾತಾಡೋಕೆ ಹೋಗ್ತಾ ಅವ್ರಾಗ ಅವ್ರು ಕರೆದ್ರೆ ನನಗೆ ಮಾತ್ರ ಏನಿಲ್ದವ್ರಿಗೆ ಕೊಟ್ಟಿದ್ರು. ಒಳ್ಳೇದಾಗುತ್ತೆ ಆ ಎಮ್ಮಿದ್ದ ಅವರು ಅಂತೂ ತನ್ನ ಉಂಬ್ಲಿ ನಮ್ಮ ಹೆಸ್ರು ಹೇಳ್ಕೊಂಡು ಅಂಥೇಳಿ ಅಲ್ಕೂರಂಬಂದು ನಾವು ನೋಡಿರಲಿಲ್ಲ. ನನಗೆ 15 ವರ್ಷ ಮದುವೆ ಆಗಿದ್ದವು. ಅವರೇ ಅದಕ್ಕೆ ಹೆಸರಿಕ್ಕಿ ಒಳ್ಳೇದು ಕೆಟ್ಟದ್ದು ವಿಚಾರಿಸಿ ಎಲ್ಲ ಮಾಡಿದ್ದು ಮದುವೆ ನಮ್ಮ ತಾತಾರು. ನಮಗೇನೋ ಪರವಾಗಿಲ್ಲ. ಅವತ್ತಿಗೂ ಇವತ್ತಿಗೂ ಆರೋಗ್ಯನೂ ಚೆನ್ನಾಗಿಕ್ಕವ್ರೆ. ಆಯಪ್ಪ ನೆನೆಸ್ಕೊಂಡ್ರೆ ನನಗೆ ಇವತ್ತು ನಾನು ದಾರಿ ತೋರಿಸ್ತಾನೆ ನನಗೆ. ನಾನೇನು ಇದ್ದೇವಂತಲ್ಲ, ನೀನು ಹಿಂಗೆ ಹೋಗು ಅಂಥದ್ದೇ ಬಸ್ ಸಿಗುತ್ತೆ ನನಗೆ, ಬರೋ ರೂಟೇ ತೋರಿಸ್ತಾನೆ. ಮೊನ್ನೆ ಏಕರೂಪನಾಗ ಇದೇ ಮಕನೇ. ಯಾಕೆ ಅಂದರೆ ನಾನು ನಿಮ್ಮಂತಾರೆ ಒಬ್ಬರು, ನೀನು ಸೇರ್ತಾಳಮ್ಮ, ನಮ್ಮ ಮರಕ್ಕೆ ಸೇರ್ಕ ಅಂತ ಬಂಗೋದ್ರು. ಇಲ್ಲಪ್ಪ ಆಲೆ ಆಗೈತೆ, ತಾತರ ಮಾಡಿದ್ರು, ಅವಾಗ ನಾಮಕರಣ ಮಾಡಿದ್ರಲ್ಲ, ಅದೇ ರೂಪ ಅದೇನೆ ಮಾಡಿದ್ರಲ್ಲ, ನಾವು ಯಾಕೆ ಇನ್ನೊಂದು ಕಡೆಗೆ ಹೋಗ್ಬೇಕು, ನಾವು ನಮ್ಮ ತಾತ ನಿಕ್ಕೊಂಡು ಎಂಬ ಉದ್ದೇಶ ನನಗೆ. ಅವ್ರು ತಲೆ ಕೇಳಿಸ್ತಾರೋ ಎಂಬ ಉದ್ದೇಶಕ್ಕೆ ಬಂದ್ಬಿಟ್ಟು ನನಗೆ. ಎಲ್ಲಿ ನುಗ್ತಾಳೋ ಅದಕ್ಕಾಗಿ ಎಲ್ಲಿ ತಲೆ ಕೆಡಿಸ್ಕೊಂಡು ಬೇರೆ ಕಡೆ ಇದೆಲ್ಲ ತಲೆ ಕೆಡಿಸ್ಕೊಂಡು ಬೇರೆ ಕಡೆಗೆ ಹೋದೋ ಎಂಬ ಇದಕ್ಕೆ ಬಂದ್ಬಿಟ್ಟ. ಆಮೇಲೆ ಎಲ್ಲ ಸವಾಸ ನಾನು ಇದ್ದೀನಲ್ಲ ಅಲ್ಲಿ ಯಾಕೆ ಹೋಗೋದು ಅಂಬೋದಕ್ಕೆ ಬಂದಿರೋದು. ಅವರು ಹೋಗ್ಬೇಕಾ, ನನಗೆ ಇದೇ ಬಸ್ ಎಂಬೋದಕ್ಕೆ ಅದೇ ಬಸ್ ಹಚ್ಕೊಳ್ತೀನಿ ನಾನು ಅಂತ ರೂಟ್ ತೋರಿಸ್ತಾವ್ರೆ. ನೀನು ಓದಿರೋನಿಗೆ ರೂಟ್ ತೋರಿಸಿಲ್ಲ, ನನಗೆ ಹಂಗೆ ತೋರಿಸ್ತಾವನೆ ಇವಾಗ ಕೂಡನು. ಅಷ್ಟ್ರ ಮಟ್ಟಿಗೆ ಬರ್ತೀನಿ ನಾನು. ಇಲ್ಲಿದ್ನಲ್ಲಪ್ಪ ದೇವಿರಮ್ಮ ಅಲ್ಲವಳೆ ಅಂಬ ರೂಟ್ನಾಗ ಇವಾಗ ನಮ್ಮೂರಾಗ ನಮ್ಮೂರಾಗ ಅಷ್ಟೇನೆ. ಇಲ್ಲಿದ್ನಲ್ಲಪ್ಪ ದೇವಿರಮ್ಮ ಅಲ್ಲೇ ತೋಟದಾಗ ಇದ್ದಾಳೆ. ಇವಾಗ ಕೂಡ ಅಷ್ಟೇನೆ ನನಗೆ ತೋರಿಸಿದ್ದಾನೆ. ಆ ದಾರಿ ಮಾರ್ಗನ ಚೆನ್ನಾಗಿ ತೋರಿಸೋನು. ನೀನೇನೋ ಒಂದು ಸ್ವಲ್ಪ ತಲೆ ನೈತೈತೆ ಅಂತ ಮನಿಕ್ಯ ಬೆಳಕರಕ್ಕಿ ನಿಟ್ಟು ಬಿದ್ದದ್ದಾಳ್ಬೇಕು ನಾನು, ಏನಪ್ಪ ಇದು ಹಿಂಗಾತು ಅಂತ. ಅಷ್ಟು ಮಟ್ಟಿಗೆ ನನಗೆ ತೋರಿಸಿದಾನಪ್ಪ. ಅದರಿಂದಲೇ ಇವತ್ತು ನಾನು ಒಂದು ತನ್ನ ಹೊಂಬ್ತೀನಿ. ಆಯಪ್ಪನ ಹೆಸರು ಹೇಳ್ಬೇಕು ನಾನು. ಇದು ಅದಕ್ಕೆ ಋಣಿವಸ್ತಿ ಆಗಿರ್ಬೇಕು. ನಾನು ಅಣ್ಣ ತಮ್ಮಗಳು ಒಟ್ಟು ಗುದ್ದಾಡ್ಕೊಂಡು ತಕರಾಲಾಗ್ಬಿಡ್ತು. ನನಗೆ ಕುಕ್ಕಮ್ಮಕ್ಕೆ ಜಾಗ ಇಲ್ದಂಗೆ ಆಗ್ಬಿಡ್ತು. ಬಂದು ಏನಪ್ಪ ಭಾಳ ಕಷ್ಟ ಬರ್ತಿದ್ದೀನಿ ನಾನು. ಕಂಡವ್ರ ಮನೆಯಾಗೆಲ್ಲ ಸೇರ್ಕೊಂಡು ಅಣ್ಣ ತಮ್ಮಗಳು ಬಾದಾಗಿ ಬನ್ಬಾರ್ದು ಮಾತಲ್ಲ. ನಾನು ಇದೇನಪ್ಪ ಈ ಜನ್ಮ ಕರ್ಮ, ತಾತವ್ರು ಹಿಂಗೆ ಹೇಳಿದ್ರು, ಇದು ಹಿಂಗಾತು. ಆವಾಗ ಏನಂದರೆ ಹಿಂಗಾತು ಅಂತ ಯೋಚನೆ ಮಾಡೋ ಮನಿಕೊಂಡ್ರೆ, ಯಾಕೆ ಮನಿಕೊಂಡಿದ್ಯಾ, ಆ ಜಾಗ ಬಿಟ್ಟು ಬಾ ಈಸಿಕೆ, ನಿನಗೆ ಬೇಕಾದ ತೋರಿಸ್ತೀನಿ. ಇವಾಗ ನೀವು ಬಂದಿದ್ರಲ್ಲ ಅದೇ ಅವರೇ ತೋರಿಸಿದ್ದು. ಅದನ್ನ ಮನಿಕೊಂಡಿದ್ದೆ, ಎದ್ದು ನೋಡಿ ಅಲ್ಲಿ ಮಾಡಿದ್ದೀನಿ. ನಿನಗೆ ನಾನು ಎಂಥವ್ರಿಗೂ ನಾಳು ಕೊಟ್ಟಿದ್ದೀಯಲ್ಲಪ್ಪ, ನಾನು ನೀನು ಹೇಳಲಿಲ್ಲ ಕುಕ್ಕಮ್ಮಕ್ಕೆ. ಮಕ್ಕಳು ಬಂದು ಪ್ರಾಯಕ್ಕೆ ಬಂದು ನಿಂತವ್ರೆ, ನಾನು ಪಾಡೇನು ಅಂತ ಕೇಳಿದಾಗ ನೋಡಪ್ಪ ತೋರಿಸಿ ನನಗೆ ದಾರಿ ಮಾರ್ಗ ತೋರಿಸ್ತಾರೆ ಅವರು. ಇವತ್ತು ನೀನು ಯಾವಾಗನ ಬಂದ್ರು ಹಂಗೆ ಏನು ಹೇಳಲ್ಲ ಬಿಡಿಸಿ. ಆವಾಗ ಭಾಳ ಕಷ್ಟ ಬಂದುಬಿಟ್ಟೆ. ಆವಾಗ ನಾನು ತಿರ್ಗಾ ಇವ್ರನ್ನ ಬೇಡ್ಕೊಂಡು ಇವ್ರನ್ನ ಕೇಳ್ಕೊಂಡು ಆವಾಗ ನಾನು ಮಾಡಿದ್ದೀನಿ ಹೋಗು ಅಂತ ಭೂಮಿ ಕೊಡಿಸಿದ್ರು. ಭೂಮಿ ತಗೊಂಡೆ. ನೀ ಕೇಳೋಕೆ ಆನ್ಸರ್ ಐತೆ. ಭೂಮಿ ಇರಲಿಲ್ಲ ನನಗೆ. ಅಣ್ತಂಬಾಗ ಬಿಟ್ಟು ಬಂದು ಈಸಿಗೆ ಬಂದು ಜಮೀನು ತಗೊಂಡು ಮನೆ ಕಟ್ಟಿಸ್ಕೊಂಡು
2 ಬೋರ್ ಹಾಕ್ಸ್ಕೊಂಡು ಆವಾಗ ಅವ್ರು ತೋರಿಸಿದ್ಕಾಗಿ ನಾವು ತೋರಿಸಿದ್ರು ನನಗೆ, ನಾನು ದುಡ್ಡು ಕಷ್ಟಕಾಲ ಅಲ್ಲಿ ಕೊಡ್ತಾನೆ ಹೋಗು, ಅಲ್ಲಿ ಒಬ್ಬ ಇದ್ದಾನೆ ಅಲ್ಲಿಗೆ ಹೋಗು, ನಿನಗೆ ಸುಳ್ಳಾಗಲ್ಲ. ಹಂಗೆ ಕೊಟ್ಟರು ನನಗೆ ದುಡ್ಡು, ಲಕ್ಷಾನುಗಟ್ಲೆ ಕೊಟ್ಟು ನನ್ನ ಇವತ್ತು ಅಲ್ಲಿ ಕುಂಡ್ರಿಸವನೆ ಅಂತಂದ್ರೆ ನಾನು ನೆನೆಸ್ಬೇಕ ಬೇಡವಾ? ಅವಾಗ ಏನಿರಲಿಲ್ಲ, ಹೆಂಗಪ್ಪ ಮಾಡೋದು? ಬೆಂಗಳೂರು ಸೇರಿದ್ವಿ ಸ್ವಾಮಿ ನಾವು. ಬೆಂಗಳೂರಿಗೆ ಹೋಗಿ ಡಾಬಾದಾಗೆಲ್ಲ ಲೋಟ ತೊಳೆದ್ವಿ, ತಿರುಗಿಕೊಂಡು ನಮ್ಮ ಯಜಮಾನ ಏನಂದ, ಅಲ್ಲಿ ನೆಲಮಂಗಲದಾಗೆ ಒಂದು ಮನೆ ಮಾಡ್ತೀನಿ, ಇಲ್ಲ ಊಟದೂರಾಗ ಸಾಯ್ಬೇಕು, ಇಲ್ಲ ಕೊಟ್ಟೂರಾಗ ಸಾಯ್ಬೇಕು, ನಡ ಮಧ್ಯೆ ಸಾಯಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ಅಲ್ಲಿ ಹೋಗ್ತಾನ ಹಿಂಗೆ ಮನೆ ನೋಡಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ನಾಯಿ ಅಡ್ಡ ಬಂದು ಕಾರಿಗೆ ಅದೇ ಸಾಯೇನೆ, ಪ್ರಮಾಣ ಸುಳ್ಳಲ್ಲ. ನಾನು ಇನ್ನು ಕಾಡಿಗೂ ನಾನು ಬರಲ್ಲಪ್ಪ, ನಾನು ಬರಲ್ಲ. ಇಷ್ಟೇ ಕಾಣಿತಿಲ್ಲ ಕಾಣೈತೆ, ನಾನು ಅಲ್ಲಿ ಬರಲ್ಲ. ನಾನು ಎಡತ್ತಿದ್ರು ಇಲ್ಲ ಅಲ್ಲಿ ಕೂರ್ಗೆ ಹೋಗ್ಬೇಕು, ಇಲ್ಲ ಕೊಟ್ಟೂರಾಗ ಇರ್ಬೇಕು, ಈಗ ಇಲ್ಲ ಉದ್ದೂರಾಗಿರ್ಬೇಕು ಅಂತ ಹೇಳಿ ನಾನು ಅವಾಗ ಬಂದು ಭೂಮಿ ತಗೊಂಡು ಮನೆ ಕಟ್ಸಿ 5 ಜನ ಮಕ್ಕಳು ಮದುವೆ ಮಾಡಿದೆ ನೋಡಿ. ಅದ್ರಾಗೆ ಇದಕ್ಕಿನ್ನ ಪವಾಡನೆ ಏನಿರಲಿಲ್ಲ ನನಗೆ. ನಾನು ಕಣ್ಣಾಗ ನೀರು ತಂಗಿದ್ದೀನಿ. ಆವಾಗ ನಾಳೆ ಯಾವಾಗ ಹೋಗೋಣ ಅಂತ ಹೋಗ್ತಿದ್ದಾಗ ಹಿಂಗಾತ ತಿರ್ಗಿ ವಾಪಸ್ ಬಂದು ಯಾರ ಒಬ್ಬನು ಹುಡುಗರು ಇಂಜಿನಿಯರ್ ಆತ ಮುಂದೆ ನಾವು ಯಾರು ಅಲ್ಲ. ಆ ಜಮೀನು ಅವ್ನು ಕಣ್ಣಾಕಿದ್ರೆ ನಮ್ಗೆ ಜಮೀನಿಲ್ಲ, ಅದು ಯಾರು ಒಪ್ನಲ್ಲಿ ನಮಗೆ ಸಿಕ್ತು, ಇವತ್ತು ಐತಿ. ಅದ್ರಾಗೆ 2 ಬೋರು ಮನೆ ತೋಟ ಎಲ್ಲ ಅದ್ರಾಗೆ ಐತಿ. ಇದಕ್ಕಿನ್ನ ಪವಾಡ ತೋರಿಸ್ಬೇಕೆ? ಇದಕ್ಕಿನ್ನ ಇನ್ನು ಹೆಂಗೆ ತೋರಿಸ್ಬೇಕು ಹೇಳು? ಅಷ್ಟೇ ಸಾಕಪ್ಪ ನನಗೆ, ಇನ್ನು ಹೆಚ್ಚಿಗೆ ಬೇಕಿಲ್ಲ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.